ಮಾನಮಿ ಅನ್ನೋ ಹೆಸರೇ ಯಾಕೆ ಇಡಬೇಕು ಅಂತ ಕಥೆಯಲ್ಲಿ ಕಂಪ್ಲೀಟ್ ಮಂಗಳೂರು ದಸರಾ ಬರುತ್ತೆ, ಸೊ ಹುಲಿವೇಷ ಬರುತ್ತೆ. ಮಂಗಳೂರಲ್ಲಿ ಏನಂತ ಕರೀತಾರೆ ದಸರಾವನ್ನು? ದೀಕ್ಷಾ ಅನ್ನೋ ಕ್ಯಾರೆಕ್ಟರ್ಗೆ ಚೈತ್ರ ಅವರೇ ಬೇಕು ಅಂತ ನಿಮ್ಗೆ ಯಾಕೆ ಅನ್ನೋದು? ಹೊಸಬ್ರು ಅಂದ ತಕ್ಷಣ ಯಾರು ಅಷ್ಟೊಂದು ನಮ್ಮನ್ನು ಗುರುತಿಸಲ್ಲ ಅಥವಾ ಕರೆದು ಅವಕಾಶ ಕೊಡಲ್ಲ. ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಬೇಕ್ರಿನ ಸೇಲ್ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಯಾಕೆ ಇಷ್ಟ? ನನ್ನ ಅಣ್ಣನ ನಾನು ಸ್ಕ್ರೀನ್ ಮೇಲೆ ನೋಡಬೇಕು ಈ ಥರ ಅನ್ನೋದೊಂದು ನನಗೂ ಆಸೆ. ಎಲ್ರಿಗೂ ಸರ್ಪ್ರೈಸಿಂಗ್ ಆಗಿರುತ್ತೆ ಈ ಥರದೊಂದು ಕ್ಯಾರೆಕ್ಟ್ರು ಸೋನು ಗೌಡ ಅವರು ಮಾಡಿದ್ದಾರೆ. ಮಾರ್ನಮಿ ವಿಶೇಷ ಸಂದರ್ಶನದಲ್ಲಿ ಇವಾಗ ಸಿನಿಮಾದ ನಿರ್ದೇಶಕರಾಗಿರುವಂತಹ ಹರೀಶಿತ್ ಶೆಟ್ಟಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಸರ್, ಸಿನಿಮಾ ನವೆಂಬರ್ 21 ರಿಲೀಸ್ ಆಗ್ತಾ ಇದೆ. ಹೇಗಿದೆ ಅದೊಂದು ಫೀಲು ಮತ್ತು ಎನರ್ಜಿ? ಭಯ ಏನಾದರೂ ಆಗ್ತಾ ಇದೆಯಾ? ಫಸ್ಟ್ ಸಿನಿಮಾ. ಭಯ ಇಲ್ಲ, ಖುಷಿ ಇದೆ, ಎಕ್ಸೈಟೆಡ್ ಆಗಿದ್ದೀನಿ. ಅಂದರೆ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಜನ ಅನ್ನೋ ಥರದಲ್ಲಿ. ಓಕೆ ಸರ್, ಈ ಮಾರ್ನಮಿ ಅಂತಂದರೆ ಅದು ಹೆಸರೇ ಬಹಳ ವಿಶೇಷವಾಗಿದೆ. ಸೊ ಹೇಗೆ ಉಟ್ಕೊಂಡಿದ್ದು, ಅಂದರೆ ಮಾರ್ನಮಿ ಅನ್ನೋ ಹೆಸರೇ ಯಾಕೆ ಇಡಬೇಕು ಅಂತ ಅನ್ನಿಸ್ತು? ಹಾಗೆ ಈ ಕತೆ ಎಲ್ಲ ಹೇಗೆ ಆಗಿದೆ ಹೇಗೆ ಅಂತ? ಕತೆ ಆಗಿದ್ದು, ನಾನು ಒಂದು ಸಿನಿಮಾ ಕೆಲಸದ ಮೇಲೆ ಮಂಗಳೂರಲ್ಲಿ ಇರಬೇಕಾದ್ರೆ ನನ್ನ ಜೊತೆ ಇನ್ನೊಬ್ಬರು ಕೋ-ರೈಟ್ರು ಸುಧಿಹಾರಿಯನ್ ಅಂತ, ಅದು ಬೇರೆ ಸಿನಿಮಾ ಕೆಲಸ. ಸುಧಿಹಾರಿಯನ್ ಅಂತ ಒಬ್ಬರು ಕೋ-ರೈಟ್ರ್ ಇದ್ದರು. ಸೊ ನಮಗೆ ಒಂದಿಷ್ಟು ಟೈಮ್ ನಾವು ಜೊತೆಗೆ ಕಳೆದ ಮೇಲೆ ಅವರು ಒಂದು ಲೈನ್ ಹೇಳ್ತಾರೆ, ಈ ಥರದ್ದು ಒಂದು ಲೈನ್ ಇದೆ, ಇದನ್ನು ಸಿನಿಮಾ ಮಾಡೋದಾದರೆ ನೀನು ಡೈರೆಕ್ಷನ್ ಮಾಡು ಅನ್ನೋ ಥರದಲ್ಲಿ. ಸೊ ನಂಗೆ ಆ ಲೈನ್ ತುಂಬ ಇಷ್ಟ ಆಗುತ್ತೆ. ಆ ಲೈನ್ನ ನಾನು ನಮ್ಮ ಹೀರೋ ರಿತ್ವಿಕ್ ಅವ್ರಿಗೆ ಬಂದು ಆ ಲೈನ್ ಹೇಳ್ತೀನಿ. ಅವರು ತುಂಬ ಇಷ್ಟಪಟ್ಟು ಇದನ್ನು ನೀಟಾಗಿ ಇನ್ನು ಬಿಲ್ಡ್ ಮಾಡಿ ಅಂತ ಹೇಳಿದಾಗ, ಸೊ ಮತ್ತೆ ಅದಕ್ಕೊಂದು 6 months ಟೈಮ್ ತೊಗೊಂಡು ನೀಟಾಗಿ ಒಂದು ಸ್ಟ್ರಕ್ಚರ್ ಮಾಡಿ ಮತ್ತೆ ಹೋಗಿ ಅವ್ರಿಗೆ ಅಪ್ರೋಚ್ ಆಗ್ತೀನಿ. ಸೊ ಅವ್ರಿಗೆ ಅದು ಇಷ್ಟ ಆಗುತ್ತೆ. ಅದರಿಂದ ನೆಕ್ಸ್ಟು ನಮ್ಮ ಪ್ರೊಡ್ಯೂಸರ್ ಹಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಪ್ರೊಡ್ಯೂಸರ್ ಮೀಟ್ ಮಾಡ್ತೀವಿ. ಸೊ ಪ್ರೊಡ್ಯೂಸರ್ಗೆ ಕತೆ ಹೇಳ್ತೀವಿ. ಸೊ ಪ್ರೊಡ್ಯೂಸರು ಕತೆ ಕೇಳಿದ್ಮೇಲೆ ಆವಾಗ ಟೈಟ್ಲ್ ಏನಂತ ಫಿಕ್ಸ್ ಆಗಿದ್ದೀರಾ ಅಂತ. ಸೊ ನಮಗೆ ಆವಾಗ ವರ್ಕಿಂಗ್ ಟೈಟ್ಲ್ ಇತ್ತು, ಬಟ್ ಫೈನಲ್ ಮಾಡಿರಲಿಲ್ಲ ಟೈಟಲ್. ಸೊ ನಾವು ಈ ಕಥೆಯಲ್ಲಿ ಕಂಪ್ಲೀಟ್ ಮಂಗಳೂರು ದಸರಾ ಬರುತ್ತೆ, ಸೊ ಹುಲಿವೇಷ ಬರುತ್ತೆ. ಇದೆಲ್ಲ ಬರಬೇಕಾದ್ರೆ ಮಂಗಳೂರಲ್ಲಿ ಏನಂತ ಕರೀತಾರೆ ದಸರಾವನ್ನು ಅಂತ, ಆಗ ಮಾರ್ನಮಿ ಅಂತ ಕರೀತಾರೆ. ಸೊ ಅದೇ ತುಂಬ ಸೌಂಡಿಂಗ್ ಚೆನ್ನಾಗಿದೆಯಲ್ಲ, ಇದನ್ನೇ ಯಾಕೆ ಟೈಟ್ಲ್ ಮಾಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ಕೇಳ್ತಾರೆ. ಸೊ ನಮಗೂ ಕೂಡ ಅದು ಹೌದು ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೆ. ಅಲ್ಲಿಂದ ಮಾರ್ನಮಿ ಅನ್ನೋ ಟೈಟ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಹೀರೋ ಇವ್ರಿಗೆ ರಿತ್ವಿಕ್ ಅವರಿಗೋಸ್ಕರನೇ ಈ ಒಂದು ಕತೆ ಹೇಳಿ ಮಾಡಿಸ್ದಂಗಿದೆಯಾ? ಹೌದು, ಖಂಡಿತ. ಅಂದರೆ ಫಸ್ಟ್ ಲೈನ್ ಬಂದಾಗಲೇ ನನಗನ್ಸಿದ್ದು ನಾನು ರಿತ್ವಿಕ್ ಅವ್ರಿಗೆ ಈ ಸಿನಿಮಾ ಮಾಡಬೇಕು ಅಂತ. ಸೊ ಬಂದವ್ರಿಗೆ ಲೈನ್ ಹೇಳ್ತೀನಿ, ಆ ಲೈನ್ ಅವ್ರಿಗೆ ಇಷ್ಟ ಆದಮೇಲೆ ಕಂಪ್ಲೀಟ್ ಆಮೇಲೆ ಬಿಲ್ಡ್ ಮಾಡಬೇಕಾದ್ರೆ ನನ್ನ ತಲೆಯಲ್ಲಿ ಆ ಕ್ಯಾರೆಕ್ಟರ್ ಚೇತು ಕ್ಯಾರೆಕ್ಟರ್ ಏನಿದೆ ಅದನ್ನು ರಿತ್ವಿಕ್ ಅವರಿಗೋಸ್ಕರನೇ ಬಿಲ್ಡ್ ಮಾಡ್ಕೊಂಡು ಹೋಗಿರುವಂಥದ್ದು. ಸರ್, ಈ ಮಾರ್ನಮಿಗೂ ಮುಂಚೆ ನಿಮ್ಮ ಒಂದು ಸಿನಿಮಾ ರಂಗದಲ್ಲಿರುವಂತಹ ಏನು ಕೆಲಸಗಳನ್ನ ಮಾಡ್ಕೊಂಡಿದ್ರಿ, ಹಾಗೆ ಒಂದಷ್ಟು ಹಿನ್ನೆಲೆಗಳನ್ನ ಹೇಳ್ಬೋದಾ? ಮಾರ್ನಮಿಗೂ ಮುಂಚೆ ನಾನು ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೆ, ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೆ. ಪ್ರೀತಮ್ ಶೆಟ್ಟಿ ಅಂತ ಡೈರೆಕ್ಟ್ರು, ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು. ಪಿಂಗಾರ ಅನ್ನೋ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅವ್ರಿಗೆ. ಸೊ ಅವ್ರ ಜೊತೆ ಅಸಿಸ್ಟೆಂಟಾಗಿ ಅಸೋಸಿಯೇಟ್ ಆಗಿ ಒಂದಿಷ್ಟು ಸಿನಿಮಾಗಳಿಗೆ ಸೀರಿಯಲ್ಗಳಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಹಾಗೆ ಅಂದರೆ ಸಿನಿಮಾಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಆದರೂ ಮಾಡ್ತಾಯಿದ್ದೆ. ಕೆಲವೊಮ್ಮೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಇಲ್ಲ ಅಂತ ಗೊತ್ತಾದರೆ ಕ್ಯಾಮ್ರಾ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಹೋಗ್ತಾಯಿದ್ದೆ. ಸೊ ಆ ಥರದ್ದೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದನ್ನು ಬಿಟ್ಟು ಮಾರ್ನಮಿ ಇನ್ನೇನು ಶುರುವಾಗೋಕ್ಕಿಂತ ಒಂದು 2 ತಿಂಗಳು ಮುಂಚೆ ನಾನು ಕಥೆ ಹೇಳಿ ಆಗಿತ್ತು. ಪ್ರೊಡ್ಯೂಸರ್ಗೆ ಹುಡುಕ್ತಾ ಇದ್ವಿ, ತುಂಬ ಸಿಗ್ತಾ ಇರಲಿಲ್ಲ ಪ್ರೊಡ್ಯೂಸರ್. ಅಂದರೆ ಓಕೆ ಮೀಟ್ ಮಾಡೋಣ ಅಂತ ಹೇಳ್ತಿದ್ರು, ಆಮೇಲೆ ಏನೂ ರೆಸ್ಪಾನ್ಸ್ ಬರ್ತಾ ಇರಲಿಲ್ಲ. ಸೊ ನಾನು ಮತ್ತು ರಿತ್ವಿಕ್ ಅವರು ಕಂಟಿನ್ಯೂಸ್ ಆಗಿ ಹುಡುಕ್ತಾ ಇದ್ವಿ. ಆ ಟೈಮಲ್ಲಿ ತುಂಬ ಡಿಲೇ ಆಗಿದ್ದರಿಂದ ನನಗೆ ಈ ಕಡೆ ಸಿನಿಮಾ ಕೆಲಸಗಳು ಸಿಗ್ತಾ ಇರಲಿಲ್ಲ. ನಮ್ಮ ಡೈರೆಕ್ಟ್ರ್ ಪ್ರೀತಮ್ ಶೆಟ್ಟಿ ಅವರು ಅಂದರೆ ಮತ್ತೆ ಬೇರೆ ಅವರು ಕೂಡ ಒಂದು ಚಿಕ್ಕ ಬ್ರೇಕ್ ಥರ ತಗೊಂಡಿದ್ದರು. ಸೊ ಆ ಟೈಮಲ್ಲಿ ಹಾಗಾದರೆ ಸಿನಿಮಾ ಅಂದರೆ ಕೆಲಸ ಹೆಂಗೋ ಆಗ್ತಾ ಇಲ್ಲ, ಸೊ ನಡಿಬೇಕಲ್ಲ ಜೀವನ. ಸೊ ಆವಾಗ ನಾನು ನನ್ನ ಫ್ರೆಂಡು ಅಕ್ಷಯ್ ಅಂತಿದ್ದಾನೆ, ನಾವಿಬ್ಬರು ಒಂದು 7 yearsಯಿಂದ ಒಟ್ಟಿಗಿದ್ದೀವಿ. ಸೊ ಇಬ್ಬರು ಸೇರಿ ಒಂದು ಬೇಕ್ರಿ ಕೂಡ ಮಾಡಿದ್ವಿ. ಹೌದು, ಬೆಂಗಳೂರಲ್ಲಿ ಮಾಡಿದ್ವಿ. ನಾಗರಬಾವಿ ಸರ್ಕಲಲ್ಲಿ ಒಂದು ಬೇಕ್ರಿ ಮಾಡಿ ಅದನ್ನು ಮಾಡಿ. ಹೌದಾ? ಸೊ ಬೇಕ್ರಿ ಮಾಡಿದ್ವಿ. ಬೇಕ್ರಿ ಮಾಡಿ 1.5-2 ತಿಂಗಳಲ್ಲಿ ನಮಗೆ ಪ್ರೊಡ್ಯೂಸರ್ ಸಿಕ್ಕಿದ್ರು. ಆಮೇಲೆ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಬೇಕ್ರಿನ ಸೇಲ್ ಮಾಡಿಬಿಟ್ಟು ಮತ್ತೆ ಬಂದ್ವಿ. ಬೇಕ್ರಿನ ಸೇಲ್ ಮಾಡಿ ಇವಾಗ ಸಿನಿಮಾ. ಓಕೆ, ಈ ಮಾರ್ನಮಿ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅದೊಂದಷ್ಟು ಪ್ರೋಸೆಸ್ ಇರುತ್ತೆ, ಜವಾಬ್ದಾರಿಗಳಿರುತ್ತಲ್ಲ, ಅದನ್ನೆಲ್ಲ ಹೇಗೆ ಹೊರೆ ಹೊತ್ಕೊಂಡ್ರಿ ಸರ್? ಹೊರೆ ಅಂತ ಇರಲಿಲ್ಲಲ್ಲ, ಸಿಕ್ಕಾಪಟ್ಟೆ ಖುಷಿ ಇತ್ತಲ್ಲ. ಹೌದು. ಸೊ ಅಂದರೆ ತುಂಬ ದೊಡ್ಡ ಮಟ್ಟದ ಕ್ಯಾನ್ವಾಸ್ ಇತ್ತು ಅದೊಂದು. ಅಂದರೆ
ಕಾನ್ಫಿಡೆನ್ಸ್ ಇತ್ತು ಮಾಡಬಲ್ಲೆ ಅಂತ. ಬಟ್ ನಾನು ಕೆಲಸ ಮಾಡಿರುವ ಯಾವ ಸಿನಿಮಾಗಳಿಗೂ ಇಷ್ಟು ದೊಡ್ಡ ಕ್ಯಾನ್ವಾನ್ಸ್ ಇರಲಿಲ್ಲ. ನಾವು ಮಾಡಿದ್ದೆಲ್ಲ ಲಿಮಿಟೆಡ್ ಬಜೆಟ್ ಸಿನಿಮಾಗಳೇ, ಚಿಕ್ಕ ಚಿಕ್ಕ ಸಿನಿಮಾಗಳನ್ನೇ ಮಾಡ್ತಾಯಿದ್ವಿ, ತುಂಬ ರೆಸ್ಟ್ರಿಕ್ಷನ್ಸ್ ಇರುವಂತಹ ಸಿನಿಮಾಗಳನ್ನ ಮಾಡ್ತಾಯಿದ್ವಿ. ಬಟ್ ಸಡನ್ನಾಗಿ ಇದೊಂದು ದೊಡ್ಡ ಕ್ಯಾನ್ವಾಸ್, ಇಷ್ಟೊಂದು ದೊಡ್ಡ ತಾರಾಬಳಗ, ಇಷ್ಟೊಂದು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್, ಸೊ ಇವರೆಲ್ಲರ ಜೊತೆ ಕೊಲಾಬ್ರೇಟ್ ಆಗಿ ಕೆಲಸ ಮಾಡೋದು ಯಾವ ಥರ ಇರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಎಲ್ಲೂ ನನಗದು ಫೀಲ್ ಆಗಲಿಲ್ಲ, ಅಂದರೆ ಓಕೆ ಕಷ್ಟ ಆ ಥರದ್ದೆಲ್ಲೂ ಫೀಲ್ ಆಗಲಿಲ್ಲ. ತುಂಬ ಈಸಾಗಿ ಕೆಲಸಗಳೆಲ್ಲ ಮುಗಿದು ಇವತ್ತು ರಿಲೀಸಿಗೆ ರೆಡಿ ಇದೆ. ಓಕೆ ಸರ್, ಈಗ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡೋದಾದರೆ, ಇವಾಗ ದೀಕ್ಷಾ ಅನ್ನೋ ಕ್ಯಾರೆಕ್ಟ್ರಿಗೆ ಚೈತ್ರಾ ಅವರೇ ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಶೀ ಈಸ್ ಎ ಬ್ರಿಲಿಯಂಟ್ ಆ್ಯಕ್ಟ್ರೆಸ್. ತುಂಬ ದೊಡ್ಡ, ಐ ಮೀನ್ ಒಳ್ಳೆ ಪರ್ಫಾರ್ಮರ್ ಅವರು. ಯಾವ ಕ್ಯಾರೆಕ್ಟ್ರ್ ಕೊಟ್ಟರು ಅದಕ್ಕೆ ಒಗ್ಗುವಂತಹ ಒಂದು ಆರ್ಟಿಸ್ಟ್ ಅವರು. ಸೊ ನಾನು ಅವರ ಸಪ್ತಸಾಗರ ಆಗಿರ್ಬೋದು, ಟೋಬಿ ಆಗಿರ್ಬೋದು, ಮಹಿರಾ ಆಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ಅವರ ಕೆಲಸಕ್ಕೆ ನಾವು ತುಂಬ ಫ್ಯಾನ್ ಆಗಿದ್ವಿ. ಸೊ ನನಗೆ ಈ ಕಥೆಯ ದೀಕ್ಷಾ ಪಾತ್ರ ಯಾವಾಗ ಬರೀಲಿಕ್ಕೆ ಫಸ್ಟ್ ಅದರ ಹೆಸರು ಚೈತ್ರ ಅಂತಲೇ ಇತ್ತು. ಬಿಕಾಸ್ ಚೈತ್ರ ಅವರೇ ಮಾಡಬೇಕಾಗಿದ್ರು, ನಾನು ಚೈತ್ರ ಅಂತಲೇ ಬರ್ಕೊಂಡು ಹೋಗಿದ್ದೆ. ಸೊ ಆ ಕ್ಯಾರೆಕ್ಟ್ರನ್ನ ಏನು ಗ್ರಾಫ್ ಇದೆ ಅದನ್ನು ನೋಡಬೇಕಾದ್ರೆ ಅದನ್ನು ಇವ್ರ ಕೈಲೇ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಅಂತ ಅನಿಸಿ ಸೊ ಅವರನ್ನೇ ಅಪ್ರೋಚ್ ಮಾಡಿದ್ವಿ. ಓಕೆ ಸರ್, ಸಿನಿಮಾದಲ್ಲಿ ಡೈಲಾಗ್ ನೀವೇ ಬರೆದಿದ್ದೀರಾ ಅಲ್ವಾ? ಹೌದು. ನಿಮಗೆ ಇಷ್ಟವಾಗಿರುವಂತಹ ಡೈಲಾಗ್ ಯಾವುದು ಸರ್? ತುಂಬ ಇದೆ, ನನಗೆ ಇಷ್ಟ ಆಗಿರೋ ಡೈಲಾಗ್ಗಳು. ಅದರಲ್ಲಿ ಅದೇ ಚೈತ್ರ ಮತ್ತು ನಮ್ಮ ಋತ್ವಿಕ್ ಅವ್ರದ್ದು ಒಂದು ಪೋರ್ಷನ್ ಬರುತ್ತೆ, ದೀಕ್ಷಾ ಮತ್ತು ಚೈತು ಫಸ್ಟ್ ಟೈಮ್ ಮೀಟ್ ಮಾಡುವಂಥದ್ದು. ಸೊ ಅಲ್ಲೊಂದು ಡೈಲಾಗ್ ಬರುತ್ತೆ, ಅವರಿಬ್ಬರು ಕನ್ವರ್ಸೇಷನ್, ಅದು ತುಂಬ ಮಜವಾಗಿದೆ. ಸೊ ಆ ಡೈಲಾಗ್ ನಂಗೆ ತುಂಬ ಇಷ್ಟ. ಅದಲ್ಲದೆ ಇನ್ನೂ ಒಂದಿಷ್ಟಿದೆ, ಅದನ್ನಲ್ಲಿ ಈಗ ರಿವೀಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಬೇಡ ಅಂತ. ಓಕೆ ಸರ್, ಇವಾಗ ದಸರಾ ಅಂತ ಬಂದಾಗ ಕರಾವಳಿ ಭಾಗದಲ್ಲಿ ತುಂಬ ಹೆಚ್ಚಾಗಿ ಪ್ರೀತಿಸ್ತಾರೆ, ಹಾಗೆಯೇ ಸೆಲೆಬ್ರೇಟ್ ಕೂಡ ಮಾಡುವಂಥದ್ದು. ಸೊ ಈ ಹುಲಿ ವೇಷ ಆಗಿರ್ಬೋದು, ಲೈಕ್ ಇದೆಲ್ಲ ಬಹಳ ಕಷ್ಟ ಅಲ್ವಾ? ಸೊ ನೀವು ಕರಾವಳಿ ಅವರೇ ಆಗಿರೋದ್ರಿಂದ ಹುಲಿ ವೇಷದ ಆ ಎಕ್ಸ್ಪೀರಿಯನ್ಸು ಎಲ್ಲ ಹೇಗಿತ್ತು? ನಾನು ಕರಾವಳಿಯನ್ನು ಹೌದು, ಬಟ್ ನಾನು ಕುಂದಾಪುರ ಭಾಗದವನು. ಸೊ ನಮ್ಮಲ್ಲಿಯ ಹುಲಿವೇಷಕ್ಕೂ ಉಡುಪಿಯ ಹುಲಿವೇಷಕ್ಕೂ ಮಂಗಳೂರಿನ ಹುಲಿವೇಷಕ್ಕೂ ಡಿಫ್ರೆನ್ಸ್ ಇದೆ ಕಂಪ್ಲೀಟಾಗಿ. ಸೊ ಹಾಕುವ ಬಣ್ಣದಿಂದ ಹಿಡಿದು ಹಾಕುವ ಹೆಜ್ಜೆ ತನಕನೂ ಡಿಫ್ರೆನ್ಸ್ ಇರುತ್ತೆ. ಸೊ ನನಗೆ ಅಂದರೆ ನಾನು ಮಂಗಳೂರಲ್ಲಿ ಒಂದು 2 ವರ್ಷ ಕೆಲಸ ಮಾಡಿದ್ದೆ. ಪ್ಲಸ್ ನನಗಿರುವಂಥ ಮಂಗಳೂರು ಫ್ರೆಂಡ್ ಸರ್ಕಲಿಂದ ನನಗೆ ಆ ಹುಲಿವೇಷದ ಬಗ್ಗೆ ಒಂದಿಷ್ಟು ಅರಿವಿತ್ತು. ಬಟ್ ನಾನು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಒಂದಿಷ್ಟು ಜನರನ್ನು ಭೇಟಿಯಾಗಿ ಅವ್ರ ಹತ್ರ ಹುಲಿವೇಷದ ಹಿನ್ನೆಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಈ ಕಥೆಯನ್ನು ಬರೀಲಿಕ್ಕೆ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಶುರು ಮಾಡಿದ್ದು. ಸೊ ಕಷ್ಟ ಇತ್ತು, ಅಂದರೆ ನಮ್ಮ ಆರ್ಟಿಸ್ಟ್ಗಳು ಈಗ ಅವರಿಗೆ ಅಭ್ಯಾಸ ಇರಲ್ಲ. ಈಗ ಮಾಮೂಲಾಗಿ ಯಾವಾಗಲೂ ವರ್ಷ ಹುಲಿವೇಷ ಹಾಕೋರಿದ್ರೆ ಅವರಿಗೂ ಅಂದರೆ ಒಂದು 5-6 ಅವರ್ ನಿಂತ್ಕೊಂಡು ಆ ಪೇಂಟ್ ಇದು ಮಾಡಿಕೊಂಡು ಮತ್ತು ಮಲಗೋ ಆಗಿಲ್ಲ. ಏನಕ್ಕಂದರೆ 4-5 ದಿವಸ ಕಂಟಿನ್ಯೂಸ್ ಆಗಬೇಕಾಗಿತ್ತು. ಸೊ ಎವ್ರಿ ಡೇ ಬೆಳಿಗ್ಗೆ ಎದ್ದು ಮತ್ತು 5 ಅವರ್ ಪೇಂಟಿಂಗ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಡೇ ಮಾಡಿದ್ದನ್ನು ನೆಕ್ಸ್ಟ್ ಡೇ ಜಸ್ಟ್ ಟಚಪ್ ಮಾಡ್ಬೋದಾಗಿತ್ತು. ಸೊ ಮಲಗಿದ್ರೆ ಅವರು ಬೆಡ್ ಮೇಲೆ ಅಥವಾ ಚಾಪೆ ಮೇಲೆ ಮಲಗಿದ್ರೆ ಪೇಂಟ್ ಅಂಟ್ಕೊಳ್ಳುತ್ತೆ. ಸೊ ನೆಲದ ಮೇಲೆ ಮಲಗಬೇಕು, ನೆಲದ ಮೇಲೆ ಏನಾದರೂ ಒಂದು ಬಾಳೆ ಎಲ್ಲ ಹಾಸ್ಕೊಂಡು ಇಲ್ಲ ಒಂದು ಚೀಲ ಹಾಸ್ಕೊಂಡು ಆ ಥರ ಮಲ್ಕೊಂಡಿರಬೇಕು. ಸೊ ತುಂಬ ಕಷ್ಟ ಅವರಿಗೆ, ಆರ್ಟಿಸ್ಟ್ಗಳಿಗೆ ಆ್ಯಕ್ಚುಲಿ. ಸೊ ಅದನ್ನೆಲ್ಲ ಅವರು ಈಗ ಋತ್ವಿಕ್ ಅವರಾಗಿರ್ಬೋದು, ನನ್ನ ಸಿನಿಮಾದಲ್ಲಿ ಮಾಡಿರುವಂಥ ಬೇರೆ ಆರ್ಟಿಸ್ಟ್ಗಳಾಗಿರ್ಬೋದು, ಇವರೆಲ್ಲ ಅದನ್ನು ಮಾಡಿದ್ದೇ ಒಂದು ಖುಷಿ ಪ್ಲಸ್ ಹೆಮ್ಮೆ ವಿಷಯ. ಪ್ಲಸ್ ಅಲ್ಲಿಯ ಲೋಕಲಲ್ಲಿ ಯಾರು ವರ್ಷ ಹುಲಿವೇಷ ಹಾಕ್ತಾರೆ ಅವ್ರುಗಳೇ ನಮ್ಮ ಸಿನಿಮಾದಲ್ಲಿ ಬಂದು ಮಾಡಿರುವಂಥದ್ದು. ಸೊ ಕಷ್ಟ ನನಗಾಗಲಿಲ್ಲ, ಬಟ್ ನನ್ನ ಆರ್ಟಿಸ್ಟ್ಗಳಿಗೆ ಎಸ್. ಅಂದರೆ ಅವರು ಹೇಳ್ತಾ ಇದ್ರು 5 ಗಂಟೆ ನಿಂತ್ಕೊಂಡೇ ಇದ್ದೆ, ಜ್ವರ ಬಂದಿತ್ತು ಆ ಟೈಮಲ್ಲಿ ಕಂಪ್ಲೀಟ್ ಶೂಟಿಂಗ್ ನಡೆಸ್ಕೊಳ್ಳೋವರೆಗೂ ಅಂತ. ಸೊ ಬಂದು ದಾವಣಗೆರೆ ಅವರು. ಹೌದು. ಕರಾವಳಿ ಭಾಗದವರಿಗೆ ಆದರೆ ಇದು ಈಸಿ ಅಂತ ಹೇಳಲ್ಲ, ಓಕೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸೊ ಅದನ್ನೇನಾರು ಹಂಚ್ಕೊಂಡ್ರ ನಿಮ್ಮ ಹತ್ರ? ಅಂದರೆ ಅವರಿಗೊಂದು ಹಸಿವಿತ್ತು, ಅಂದರೆ ಈ ಥರದ ಪಾತ್ರ ಸಿಕ್ಕಿರೋದ್ರಿಂದ ಅವ್ರಿಗೂ ಅದನ್ನು ನಾನು ಕಂಪ್ಲೀಟಾಗಿ ಅದಕ್ಕೆ ಜಸ್ಟಿಸ್ ಮಾಡಬೇಕು ಅನ್ನೋ ಒಂದು ಹಸಿವಿತ್ತು. ಸೊ ಅದಕ್ಕೋಸ್ಕರ ಟ್ರೈನಿಂಗ್ಸ್ ತೊಗೊಂಡ್ರು, ಏನು ಎಕ್ಸಸೈಸ್ ಮಾಡಬೇಕು ಅದನ್ನು ತೊಗೊಂಡ್ರು. ಈವನ್ ಶೂಟಲ್ಲಿ ಶೂಟ್ ಮಾಡಬೇಕಾದ್ರೂ ಕೂಡ ನಮಗೆ ಕೊರಿಯೋಗ್ರಾಫರ್ಸ್ ಆ್ಯಕ್ಚುಲಿ ಅರ್ಪಿತ್ ಮತ್ತು ವಿನಾಯಕ್ ಅಂತ ಮಂಗಳೂರವರು. ಸೊ ಅವರಿಬ್ಬರು ತುಂಬ ಹೆಲ್ಪ್ ಮಾಡಿದ್ರು ಈ ವಿಷಯದಲ್ಲಿ. ಸೊ ಆ ಥರ ಅವ್ರು ಯಾವತ್ತೂ ಹೇಳಿಲ್ಲ, ಅಂದರೆ ಕಷ್ಟ ಆಗ್ತಿದೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಅವರೇ ಪೈನ್ ಕಿಲ್ಲರ್ ನಮಗೆ ಗೊತ್ತಾಗ್ತಿತ್ತು ಅವ್ರು ಏನು ಸ್ಟ್ರೈನ್ ಆಗ್ತಾಯಿದೆ ಎಷ್ಟು. ಅಂದರೆ ನೀವು ನಂಬ್ತೀರಾ, ಒಂದು ಅಲ್ಲಿ ಅವರು ಈಸಿಯಾಗಿ ಕುಣಿದ್ಬಿಡ್ತಾರೆ, 10 ದಿವಸನೂ ಕುಣಿತಾರೆ. 10 ಡೇಸ್, ಫಸ್ಟ್ ಡೇ ನವರಾತ್ರಿ ಇದು ಸ್ಟಾರ್ಟ್ ಆಗಿ 10 ಡೇಸ್ ತನಕ ದಶಮಿ ತನಕನೂ ಕುಣಿತಾ ಇರ್ತಾರೆ. ಬಟ್ ನಾವು ಅದು ಇವ್ರಿಗೆ ಹೇಗಾಗ್ತಿತ್ತು ಅಂದರೆ ಅಷ್ಟು ಎನರ್ಜಿ ಡ್ರಾಪ್ ಆಗಿಬಿಡುತ್ತೆ ಸಡನ್ನಾಗಿ. ಅಂದರೆ ಅದನ್ನು ಪ್ರತಿ ವರ್ಷ ಮಾಡ್ಕೊಂಬರೋರೆ ಕರೆಕ್ಟಾಗಿ 1 ನಿಮಿಷ 1.5 ನಿಮಿಷ ಒಂದೇ ಸ್ಟ್ರೆಚ್ಚಲ್ಲಿ ಕುಣಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅವರಿಗೆ ಅದೇ ನಮ್ಗೆ ಗೊತ್ತಾಗ್ತಾ ಇತ್ತು ತುಂಬ ಕಷ್ಟ ಆಗ್ತಿದೆ ಅಂತ. ಬಟ್ ಅವರಾಗಿ ಬಾಯ್ಬಿಟ್ಟು ಎಲ್ಲೂ ನಂಗೆ ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡಿಲ್ಲ.
ಓಕೆ ಸರ್, ಇದೇ ರೀತಿ ಎಷ್ಟು ಕತೆಗಳನ್ನ ಹಿಂದೆ ಬರೆದಿದ್ರಿ ಅಥವಾ ಕತೆಗಳು ಇದೆಯಾ? ಕತೆಗಳಿತ್ತು ಕತೆಗಳಿತ್ತು, ಈಗಲೂ ಇದೆ. ಬಟ್ ಅದೇ ಋತ್ವಿಕ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತಹ ಕತೆ ನನ್ನ ಹತ್ರ ಇನ್ನೂ ಅವಾಗ ಇರಲಿಲ್ಲ. ನಾನು ಬೇರೆ ಥರದ್ದೇ ಸಿನಿಮಾಗಳಿಗೆ ಕತೆಗಳನ್ನ ಮಾಡ್ಕೊಂಡಿದ್ದೆ. ಯಾಕಂದರೆ ಋತ್ವಿಕ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಯಾಕೆ ಇಷ್ಟ? ಋತ್ವಿಕ್ ಅವ್ರನ್ನ ನಾನು ಈ ಗಿಣಿರಾಮ ಸೀರಿಯಲ್ ಟೈಮಿಂದ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ನನಗೆ ಗೊತ್ತಿತ್ತು ಅವರ ಕೆಪಾಸಿಟಿ ಏನು, ಅವರ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಅವ್ರ ಪರ್ಫಾರ್ಮೆನ್ಸ್ ಏನು ಅಂತ ನನಗೆ ಗೊತ್ತಿತ್ತು. ಸೊ ನನಗೂ ಒಂದು ಆಸೆ ಇತ್ತು ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ. ಆ್ಯಸ್ ಒಬ್ಬ ತಮ್ಮನಾಗಿ ನಾನು ಅವರಿಗೆ ನನ್ನ ಅಣ್ಣನ ನಾನು ಸ್ಕ್ರೀನ್ ಮೇಲೆ ನೋಡಬೇಕು ಈ ಥರ ಅನ್ನೋದೊಂದು ನನಗೂ ಆಸೆ ಇತ್ತು. ಸೊ ಅವ್ರಿಗೆ ಹಸಿವಿತ್ತಲ್ಲ, ಆ ಪ್ಯಾಷನ್ ಇತ್ತು. ಶೆಟ್ರು ಯಾವಾಗಲೂ ಮೀಟ್ ಮಾಡಿದ್ರೆ ನಾವು ಮಾತಾಡ್ತಿದ್ದೆ ಸಿನಿಮಾ ಬಗ್ಗೆ. ಶೆಟ್ರೆ ಸಿನಿಮಾ ಮಾಡ್ಬೇಕು, ಶೆಟ್ರೆ ಸೀರಿಯಲೆಲ್ಲ ಆಗ್ತಾ ಇದೆ, ಹೌದು ಕರೆಕ್ಟು, ಬಟ್ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ನಿಂತ್ಕೋಬೇಕು ಅನ್ನೋ ಥರದಲ್ಲೇ ಅವ್ರು ಯಾವಾಗಲೂ ಹೇಳ್ತಾ ಇದ್ದಿದ್ದು. ಸೊ ಬಟ್ ನಾನು ಹೇಗೆ ಕತೆಗಳು ಮಾಡ್ಕೊಂಡಿದ್ದೆ, ನನ್ನದೆಲ್ಲ ಕತೆಗಳು ಲಿಮಿಟೆಡ್ ಬಜೆಟ್. ಯಾಕಂದರೆ ನಾವು ಮಾಡ್ಕೊಂಬಂದಿದ್ದೆ ಲಿಮಿಟೆಡ್ ಬಜೆಟ್ಗಳೆಲ್ಲ, ಚಿಕ್ಕ ಪುಟ್ಟ. ಸೊ ಆ ಥರದ ಬಜೆಟ್ಗೆ ಒಗ್ಗುವಂಥದ್ದು ಆಗ್ತಾ ಇರಲಿಲ್ಲ. ಸೊ ಈ ಲೈನ್ ಕೇಳಿದಾಗ ನನಗೆ ಸಡನ್ನಾಗಿ ಇಲ್ಲ ಇದನ್ನು ಮಾಡ್ಬೋದು ಋತ್ವಿಕ್ ಅವ್ರಿಗೆ ಅಂತ ಅನಿಸಿ ಇಮಿಡಿಯೇಟು ಶುರು ಮಾಡ್ಕೊಂಡ್ವಿ. ಓಕೆ ಸರ್, ಒಂದು ಸಿನಿಮಾಗೆ ಡೈರೆಕ್ಟರ್ ಸಪೋರ್ಟ್ ಎಷ್ಟು ಮುಖ್ಯನೋ ಹಾಗೆ ಪ್ರೊಡ್ಯೂಸರ್ ಸಪೋರ್ಟ್ ಕೂಡ ಅಷ್ಟೇ ಮುಖ್ಯವಾಗಿತ್ತು. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳೋದು? ಪ್ರೊಡ್ಯೂಸರ್ ಸಪೋರ್ಟ್ ತುಂಬ ಮುಖ್ಯ. ಆ್ಯಕ್ಚುಲಿ ನನ್ನ ಪ್ರೊಡ್ಯೂಸರ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಒಬ್ಬ ಹೊಸ ಡೈರೆಕ್ಟ್ರಿಗೆ ಇಷ್ಟು ದೊಡ್ಡ ಕ್ಯಾನ್ವಾಸ್, ಇಷ್ಟು ದೊಡ್ಡ ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಹೆಸರು ಮಾಡಿದಂಥವ್ರು. ಪ್ರೊಡ್ಯೂಸರ್ ಕೂಡ ಸಿನಿಮಾ ಮೇಲೆ ಪ್ಯಾಷನ್ ಇಟ್ಕೊಂಡು ತುಂಬ ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್. ಅಂದರೆ ಓಕೆ ನಾನು ಇಲ್ಲಿ ದುಡ್ಡು ಹಾಕಿ ಡಬಲ್ ಮಾಡಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಇಲ್ಲ ಅವ್ರಿಗೆ. ನಾನು ಒಂದು ಒಳ್ಳೆ ಸಿನಿಮಾನ ಮಾಡಬೇಕು ಅನ್ನೋಂಥದ್ದು. ಸೊ ಅವರು ಕೂಡ ನಮಗೆ, ನಾವು ಕತೆ ಹೇಳೋಕ್ಕೆ ಹೋದಾಗ ಅವ್ರು ಹೇಳಿದ್ದು ಹೆಚ್ಚು ಕಮ್ಮಿ ಒಂದು 60-70 ಕತೆ ಕೇಳಿದ್ದೀನಿ, ಬಟ್ ವರ್ಕ್ ಆಗಲಿಲ್ಲ. ಈ ಕತೆನ ಜಸ್ಟ್ 2 ರೀಡಿಂಗಲ್ಲೇ ಕತೆ ಓಕೆ ಮಾಡಿ ಅವರು ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಕೊಂಡ್ರು. ಅದಲ್ಲದೆ ನಾವು ಅಂದ್ಕೊಂಡಿದ್ದದ್ದು ಒಂದು ಬಜೆಟ್ ಇತ್ತು. ನಾನು ಋತ್ವಿಕ್ ಅವರು ಸ್ಟಾರ್ಟ್ ಮಾಡಿದಾಗ ಓಕೆ ನಾವು ತುಂಬ ಕಡಿಮೆ ಎಲ್ಲ ಖರ್ಚಲ್ಲಿ ಬಜೆಟ್ಗಳು ಎಲ್ಲ ಕಮ್ಮಿ ಹಾಕ್ಕೊಂಡು ಸೊ ಒಂದು ಚಿಕ್ಕ ಬಜೆಟಲ್ಲಿ ಮುಗಿಸ್ಬಿಡೋಣ ಅನ್ನೋ ಥರದಲ್ಲಿ ಅಂದ್ಕೊಂಡಿದ್ವಿ. ಅದು ಚಿಕ್ಕ ಬಜೆಟ್ ಅಂದರೆ ನಮಗೆ ದೊಡ್ಡ ಬಜೆಟೇ, ಬಟ್ ಆ ಕ್ಯಾನ್ವಾಸ್ಗೆ ಅದು ಚಿಕ್ಕದ್ರಲ್ಲಿ ಮುಗಿಸೋಣ ಅನ್ನೋ ಥರದಲ್ಲಿ ಬಜೆಟ್ ಹಾಕ್ಕೊಂಡಿದ್ವಿ. ಯಾವಾಗ ಸಿನಿಮಾ ಶುರು ಆಯಿತು, ಪ್ರೊಡ್ಯೂಸರ್ ಮಾಡೋಣ ಅಂತ ಅವರು ಬಂದರು ಒಳಗಡೆ, ಅದು ದೊಡ್ಡದಾಗ್ತಾನೆ ಹೋಯಿತು. ಅಂದರೆ ಈಗ ಟೆಕ್ನಿಷಿಯನ್ಸ್ ದೊಡ್ಡವರು ಬರ್ತಾ ಹೋದ್ರು, ಆರ್ಟಿಸ್ಟ್ಗಳು ದೊಡ್ಡವರು ಬರ್ತಾ ಹೋದರು. ಸೊ ಕ್ಯಾನ್ವಾಸು ದೊಡ್ಡದಾಗ್ತಾ ಹೋಯಿತು. ಸೊ ಆವಾಗ ನಾವೇನು ಅಂದ್ಕೊಂಡಿದ್ದೆ ಅದ್ರ 3 ಪಟ್ಟು ಜಾಸ್ತಿ ಆಯಿತು ಬಜೆಟ್. ಬಟ್ ಎಲ್ಲೂ ಅವರು ನಮಗೆ ಕಮ್ಮಿ ಮಾಡದೆ ನಾವು ಕೇಳಿದ್ದನ್ನೆಲ್ಲ ನಮಗೂ ಒದಗಿಸ್ಕೊಟ್ಟು ಇವತ್ತೇನು ಸಿನಿಮಾ ಇಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದಕ್ಕೆ ರೀಸನ್ ನಮ್ಮ ಪ್ರೊಡ್ಯೂಸರ್. ಎಸ್. ಓಕೆ ಸರ್, ಈಗ ಟೆಕ್ನಿಕಲಿ ಸಿನಿಮಾ ಹೇಗಿದೆ ಅಂದರೆ ಎಷ್ಟು ಸ್ಟ್ರಾಂಗ್ ಆಗಿದೆ? ತುಂಬ ಸ್ಟ್ರಾಂಗ್ ಆಗಿದೆ. ನನ್ನ ಟೆಕ್ನಿಕಲ್ಸ್ ಡಿಪಾರ್ಟ್ಮೆಂಟ್ಸಿಗೆ ಹೇಳೋದಾದರೆ ಕ್ಯಾಮ್ರಾಮನ್ ಶಿವ್ ಸರ್ ಅವರು ಆಲ್ರೆಡಿ ಸಲಾಗ ಭೀಮಾ ಅಂತ ಸಿನಿಮಾಗಳನ್ನು ಮಾಡಿ ಸಕ್ಸಸ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೂ ಈ ಕತೆ ತುಂಬ ಇಷ್ಟ ಆಗಿತ್ತು. ಪ್ಲಸ್ ಅವ್ರಿಗೂ ಈ ಥರದೊಂದು ಬೇರೆ ಥರದೊಂದು ಪ್ಯಾಟರ್ನ್ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಹಸಿವಿತ್ತು. ಸೊ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೀವು ವಿಜುವಲ್ಸ್ ನೋಡಬೇಕಾದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದಲ್ಲದೆ ನೆಕ್ಸ್ಟು ಚರಣ್ ಸರ್, ಅವರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಆಲ್ರೆಡಿ ಮಾಡಿದ ಎಲ್ಲ ಸಿನಿಮಾಗಳು ಹಿಟ್ಟಾಗಿದೆ. ಪ್ಲಸ್ ಅವ್ರು ಮಾಡಿರೋ ಪ್ರತಿ ಆಲ್ಬಮಲ್ಲೂ ಮಿನಿಮಮ್ ಒಂದು 2 ಹಾಡುಗಳು ಹಿಟ್ಟಿದ್ದೇ ಇರುತ್ತೆ. ಸೊ ಅಂತ ಒಂದು ಟೆಕ್ನಿಷಿಯನ್ ಅವರು. ಅದು ಬಿಟ್ಟು ಮತ್ತು ವರದರಾಜ್ ಕಾಮತ್ ಅಂತ ನಮಗೆ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದವರು. ಸೊ ವರ್ಧಣ್ಣ ಹೇಗೆ ಅಂದರೆ ಅವರು ಕೂಡ ಮಂಗಳೂರವರೇ. ನಾನು ಯಾರನ್ನು ಆರ್ಟ್ ಡೈರೆಕ್ಟರ್ನಾಗಿ ತಗೊಳ್ಳೋಣ ಅಂತ ನನ್ನ ತಲೆಗೆ ಬಂದಾಗಲೇ ನಾನು ಫಸ್ಟ್ ಅಂದ್ಕೊಂಡಿದ್ದೆ ವರ್ಧಣ್ಣ. ಏನಕ್ಕಂದರೆ ಅವರಿಗೆ ಅಲ್ಲಿಯ ಕಲ್ಚರ್ ಬಗ್ಗೆ ತುಂಬ ನಾಲೆಡ್ಜ್ ಇದೆ. ಸೊ ಅವರು ಬ್ಯೂಟಿಫುಲ್ಲಾಗಿ ಸೆಟ್ ವರ್ಕ್ಗಳನ್ನು ಹಾಕ್ಕೊಟ್ಟಿದ್ದಾರೆ. ಪ್ಲಸ್ ಪ್ರತೀಕ್ ಶೆಟ್ಟಿ ಎಡಿಟರ್, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವರ್ಷ ಆಚಾರ್ಯ ಅಂತ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ಸೊ ನನ್ನ ಡೈರೆಕ್ಷನ್ ಟೀಮ್, ನನ್ನ ಅಸೋಸಿಯೇಟ್ಸ್, ನನ್ನ ಡೈರೆಕ್ಷನ್ ಟೀಮ್ ಅಥವಾ ಕ್ಯಾಮ್ರಾ ಅಸಿಸ್ಟೆಂಟ್ಸ್, ಲೈಟ್ ಅವರು ಪ್ರತಿಯೊಬ್ಬರು ಅವ್ರವ್ರ ಕೆಲಸನ ಸೂಪರಾಗಿ ಮಾಡಿದ್ದಾರೆ. ಅದು ತೆರೆ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಎಲ್ಲರ ಪರಿಶ್ರಮ ನಿಮಗೆ ಆ ತೆರೆ ಮೇಲೆ ವಿಜುವಲ್ಸ್ ಮೂಲಕ ಅಥವಾ ಒಂದು ಕಂಪ್ಲೀಟ್ ಸಿನಿಮಾ ಆಗಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಇವಾಗ ಸಿನಿಮಾದ ಕೆಲಸ ಎಲ್ಲ ಮುಗಿದಿದೆಯಾ ಸರ್? ಪ್ರೊಡಕ್ಷನ್ ಕೆಲಸ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಆಗ್ತಾನೇ ಇದೆ. ಹೌದೌದು, ಅದು ಮುಗಿಯದ ಕೆಲಸ. ಸಿನಿಮಾ ರಿಲೀಸ್ ಆಗೋ ತನಕನೂ ಕೆಲಸ ಇರುತ್ತೆ. ಎಸ್ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನವಂಬರ್ 21ಕ್ಕೆ ನಾವು ಪೂರ್ತಿ ರೆಡಿಯಾಗಿ ಬರ್ತೀವಿ. ಎಸ್. ಓಕೆ ಸರ್, ಇವಾಗ ನೀವು ಸಾಕಷ್ಟು ಕತೆಗಳು ನನ್ನ ಹತ್ರ ಇದೆ ಅಂತ ಹೇಳಿದ್ರಿ. ಸೊ ಅಂದರೆ ಕತೆಗಳು ಇದೆ, ನಿರ್ದೇಶನ ಮಾಡಲಿಕ್ಕೆ ರೆಡಿ ಇದ್ದೀರಾ, ಬಟ್ ಪ್ರೊಡ್ಯೂಸರ್ಸ್ ಸಿಗ್ತಾ ಇಲ್ವಾ, ಹೇಗೆ? ಪ್ರೊಡ್ಯೂಸರ್ಸ್ ಅದೇ ಅಂದರೆ ನಾನು ಫಸ್ಟ್ ಅಂದ್ಕೊಂಡಿದ್ದು ಒಂದು ಲಿಮಿಟೆಡ್ ಬಜೆಟಲ್ಲಿ ಮಾಡೋಣ ಅಂತ. ಸೊ ಅದಕ್ಕೆ ನಾನು ಪ್ರೊಡ್ಯೂಸರ್ ಹುಡುಕೋಕ್ಕೆ ಸುಮಾರು ಒಂದು 2-3 ವರ್ಷದಿಂದನೂ ನಾನು ಟ್ರೈ ಮಾಡ್ತಾ ಇದ್ದೆ. ಅಂದರೆ ಈ ಸಿನಿಮಾಗಾಗಿನೇ 2-3 ವರ್ಷದಿಂದ ಟ್ರೈ? ಈ ಸಿನಿಮಾ ಅಲ್ಲ, ಇದಕ್ಕಿಂತ ಮುಂಚೆ ಇದ್ದ ಕತೆಗೆ. ಸೊ ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ. ಅದು ವರ್ಕ್ ಆಗ್ತಾ ಇರಲಿಲ್ಲ. ಅಂದರೆ
ಸಿಗ್ತಾ ಇರಲಿಲ್ಲ. ಈಗ ಹೊಸಬ್ರು ಅಂದ ತಕ್ಷಣ ಯಾರು ಅಷ್ಟೊಂದು ನಮ್ಮನ್ನು ಅಂದರೆ ಗುರುತಿಸಲ್ಲ ಅಥವಾ ಕರೆದು ಅವಕಾಶ ಕೊಡಲ್ಲ. ಸೊ ನಮಗೂ ಒಂದಿತ್ತು ಅಂದರೆ ಓಕೆ ನಾವೇನಾದರೂ ಮಾಡಿ ತೋರಿಸ್ಬೋದಾ ಅಂತ. ಅದಕ್ಕೆ ನಮ್ಮ ಹತ್ರ ಸೋರ್ಸ್ ಇಲ್ಲ. ಈಗ ಒಂದು ಚಿಕ್ಕದಾಗ ಒಂದು ಶಾರ್ಟ್ ಫಿಲಮ್ ಮಾಡ್ತೀನಿ ಅಂದರೆ ನಾನು ಅಂದ್ಕೊಂಡಿದ್ದು ಬರಬೇಕು ಅಂದರೆ ಅದಕ್ಕೊಂದು ಬಜೆಟ್ ಬೇಕು. ಸೊ ಆ ಬಜೆಟನ್ನು ನಾವು ಕೈಯಿಂದ ಹಾಕಿ ಮಾಡೋಷ್ಟು ನಮ್ಮ ಹತ್ರ ಇಲ್ಲ. ಸೊ ಆದರೂ ಟ್ರೈ ಮಾಡ್ತಾನೆ ಇದ್ವಿ. ಒಂದಿಷ್ಟು ಟ್ರೈ ಮಾಡ್ತಾ ಇರಬೇಕಾದ್ರೇ ಇದು ಈಗ ಮಾರ್ನಮಿ ಅವ್ರು ಸಿಕ್ಕಿದ್ರು ಪ್ರೊಡ್ಯೂಸರು. ಸೊ ಅವರಿಗೂ ಅಂದರೆ ನಾವು ಕತೆ ಹೇಳಿ ಒಪ್ಕೊಂಡಾಗ ಋತ್ವಿಕ್ ಅವರು ಅವ್ರಿಗೆ ತುಂಬ ಕ್ಲೋಸ್ ಆಗಿದ್ದರು. ಸೊ ಅವ್ರಿಗೂ ಒಂದು ಡೌಟ್ ಇತ್ತು, ಹೊಸ ಹುಡುಗ ಹೇಗೆ ನಂಬಿ, ಅಂದರೆ ತುಂಬ ದೊಡ್ಡ ಬಜೆಟ್ ಆಗಿತ್ತು. ಸೊ ಹೇಗೆ ನಂಬಿ ಮಾಡ್ಬೋದು ಅಂತಂದಾಗ ಅವರು ಕೇಳಿದ್ರು ಏನಾದರೂ ಮಾಡ್ಕೊಂಬರ್ಬೋದು ಅಂತ. ನಾನು ಹೇಳಿದೆ ನಾನು ಸಿನಿಮಾದ್ದೇ ಒಂದು ಸೀನನ್ನು ಶೂಟ್ ಮಾಡಿಕೊಡ್ಬಲ್ಲೆ ಸರ್, ನಿಮಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಅಂತ. ಸರಿ ನಾನೇ ದುಡ್ಡು ಕೊಡ್ತೀನಿ ಅದನ್ನು ನೀವು ಶೂಟ್ ಮಾಡಿ ಅಂತಂದರು. ಸೊ ಅವ್ರು ಹೇಳಿದ್ರು ಅಂದರೆ ಯಾರಾದರೂ ಚಿಕ್ಕ ಆರ್ಟಿಸ್ಟ್ಗಳನ್ನ ಬೇರೆ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಒಂದು ಶೂಟ್ ಮಾಡ್ಕೊಂಬನ್ನಿ, ನೆಕ್ಸ್ಟ್ ನಂಗೆ ಇಷ್ಟ ಆದರೆ ಒರಿಜಿನಲ್ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಮಾಡ್ಬೋದು ಅಂತ. ಬಟ್ ನನಗೆ ಆ 2 ದಿವಸಕ್ಕೆ ಅವ್ರು ಏನು ಖರ್ಚು ಮಾಡ್ತಾರೆ ಅದನ್ನು ವೇಸ್ಟ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಹೌದು, ಅದು 2 ದಿವಸಕ್ಕೂ ತುಂಬ ಲಕ್ಷಗಟ್ಟಲೆ ಬೇಕಾಗಿರುತ್ತೆ. ಸೊ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ ಏನಂದರೆ, ಇಲ್ಲ ನಾನು ಒರಿಜಿನಲ್ ಸಿನಿಮಾದಲ್ಲಿ ಯಾರನ್ನ ಹಾಕ್ಕೋಬೇಕಂತಿದ್ದೀನಿ ಅದೇ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ನಾನು ಈ 2 ದಿವಸದ ಒಂದು ಟ್ರಯಲ್ ಶೂಟ್ನ ಮಾಡ್ತೀನಿ. ಅದು ನಿಮ್ಗೆ ಇಷ್ಟ ಆದರೆ ಅದು ಸಿನಿಮಾದಲ್ಲೂ ಇರುತ್ತೆ, ಮತ್ತು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಅಂತಲೇ ನಾನು. ಸೊ 2 ದಿವಸ ಕುಂದಾಪುರದಲ್ಲಿ ನನ್ನ ಊರಿಗೆ ಹೋಗಿ ನಾನು ಮತ್ತು ಋತ್ವಿಕ್ ಅವರು ಅಲ್ಲಿ ಒಂದಿಷ್ಟು ಲೊಕೇಶನ್ ಎಲ್ಲ ಹುಡುಕಿ ಎಲ್ಲ ಫೈನಲ್ ಮಾಡಿ ಒಂದು ನೀಟಾಗಿ ಒಂದು ಸೀನನ್ನು ಪ್ಲ್ಯಾನ್ ಮಾಡಿಕೊಂಡು ನನ್ನ ಕಂಪ್ಲೀಟ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಸೊ ಎಲ್ಲರೂ ಸೇರಿಕೊಂಡು ಒಂದಿಷ್ಟು ಜನ ಆರ್ಟಿಸ್ಟು ಪ್ರಕಾಶ್ ತುಮಿನಾಡು ಅವರು, ಸೋನು ಗೌಡ ಅವರು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ 2 ದಿವಸ ಶೂಟ್ ಮಾಡಿ 2 ನೈಟ್ ಶೂಟ್ ಮಾಡಿದ್ವಿ. ಅದನ್ನು ಮುಗಿಸಿ ಬೆಂಗಳೂರಿಗೆ ಬಂದು ಅದನ್ನು ಒಂದು ಟೀಸರ್ ಥರ ಕಟ್ ಮಾಡಿದ್ವಿ. ಆ ಟೀಸರ್ ಕಟ್ ಮಾಡಿದ್ಮೇಲೆ ಪ್ರೊಡ್ಯೂಸರ್ ತುಂಬ ಇಷ್ಟ ಆಗಿ ಅಲ್ಲಿಂದ ಗ್ರೀನ್ ಸಿಗ್ನಲ್ ಕೊಟ್ಟರು. ಇವತ್ತು ಸಿನಿಮಾ ಇಲ್ಲಿ ಬಂದು ನಿಂತಿದೆ. ಓಕೆ ಸರ್, ಸೋನು ಗೌಡ ಅವರ ಕ್ಯಾರೆಕ್ಟರ್ ಬಗ್ಗೆ ಕೇಳಬೇಕು ಅಂದ್ಕೊಂಡೆ. ಸೊ ಯಾವ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತಂದರೆ, ಸ್ಪೆಷಲ್ ಅಂದರೆ ಯಾವ ರೀತಿ ಕ್ಯಾರೆಕ್ಟರ್ ಸರ್? ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಅವರು ಹೀರೋಯಿನ್ ಆಗಿ ಮಾಡ್ತಾ ಇದ್ರು ಅವರು ಇಲ್ಲಿ ತನಕ ಎಲ್ಲ. ಸೊ ಈ ಥರದೊಂದು ಕ್ಯಾರೆಕ್ಟರ್ ಅವ್ರು ಇಲ್ಲಿ ತನಕ ಮಾಡಿರಲ್ಲ. ಹೌದು. ಸೊ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಖಂಡಿತ ಎಲ್ರಿಗೂ ಸರ್ಪ್ರೈಸಿಂಗ್ ಆಗಿರುತ್ತೆ ಈ ಥರದೊಂದು ಕ್ಯಾರೆಕ್ಟ್ರು ಸೋನು ಗೌಡ ಅವ್ರು ಮಾಡಿರೋದು. ಸೊ ಆ ಥರದೊಂದು ಕ್ಯಾರೆಕ್ಟ್ರು ಅಂದರೆ ಈ ಚೇತುವಿನ ತಾಯಿ ಕ್ಯಾರೆಕ್ಟ್ರು. ಚೇತು ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಅದು ಯಾವ ಥರ ಅನ್ನೋದು ಸಿನಿಮಾದಲ್ಲಿ ನೋಡಬೇಕು. ಎಸ್. ಓಕೆ ಸರ್, ನೆಕ್ಸ್ಟು ಕತೆಗಳನ್ನು ಇಟ್ಕೊಂಡಿದ್ದೀರಾ, ಹಾಗೆಯೇ ಯಾರಾದರೂ ಮುಂದೆ ಬಂದಿದ್ದಾರಾ ಪ್ರೊಡ್ಯೂಸರ್ಸು ನೆಕ್ಸ್ಟ್ ಸಿನಿಮಾಗೆ, ಅಥವಾ ನೀವೇನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೀರೋಯಿನ್ಗೆ? ಇಲ್ಲ, ಅಂದರೆ ಕಥೆ ರೆಡಿ ಇದೆ. ಪ್ರೊಡ್ಯೂಸರ್ಸ್ ಅಂತ ಇನ್ನೂ ಏನು ನಂಗೆ ಆಗಿಲ್ಲ. ಮೇ ಬಿ ಮಾರ್ನಮಿ ಆದಮೇಲೆ ಬರ್ಬೋದು. ಮಾರ್ನಮಿ ಹಬ್ಬ. ಹೌದು, ಮಾರ್ನಮಿ ಆದಮೇಲೆ ಸಿಕ್ಕಿದ್ರೆ ಖಂಡಿತ ಶುರು ಮಾಡ್ಕೋತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ 21ನೇ ತಾರೀಕು, ನವೆಂಬರ್ 21ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡದ ಜನತೆಗೆ ಏನು ಹೇಳ್ತೀರಾ? ಕನ್ನಡದ ಜನತೆಗೆ ತುಂಬ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇಟ್ಕೊಂಡು ವಿತ್ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ವಿಷಯಗಳು ಇರುವಂತಹ ಸಿನಿಮಾ. ಒಂದೊಳ್ಳೆ ಡ್ರಾಮಾ ಇದೆ, ಲವ್ ಸ್ಟೋರಿ ಇದೆ, ಆ್ಯಕ್ಷನ್ ಇದೆ, ಎಮೋಷನ್ಸ್ ಇದೆ, ಎಲ್ಲವನ್ನು ಒಳಗೊಂಡಂಥ ಒಂದು ಪ್ಯಾಕೇಜ್ ಇರುವಂಥ ಚಿತ್ರ. ಸೊ ದಯಮಾಡಿ ಬನ್ನಿ ಥಿಯೇಟ್ರಿಗೆ. ಒಂದ್ಸತಿ ನೀವು ಬಂದು ನೋಡಿದ್ರೆ ಖಂಡಿತ ನೀವು ಆಚೆ ಬಂದುಬಿಟ್ಟು ಇನ್ನೊಂದು 10 ಜನಕ್ಕೆ ಹೋಗ್ರಪ್ಪ ಮಾರ್ನಮಿ ಸಿನಿಮಾ ನೋಡ್ಕೊಂಬನ್ನಿ ಅಂತ ಕಳಿಸ್ತೀರಾ. ಅದು ನಂಗೆ ಗ್ಯಾರಂಟಿ ಇದೆ. ಸೊ ಥಿಯೇಟ್ರಿಗೆ ಬನ್ನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡದ ಸಿನಿಮಾವನ್ನ ಥಿಯೇಟರ್ನಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ಸೆಗ್ಮೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಬೈ ಪಲ್ಲವಿ ಅಂದಾಜ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.